ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಪುರಸಭೆ ಆಡಳಿತದ ಸದಸ್ಯರನ್ನು ಹುಡುಕಿಕೊಡಿ ಎಂದು ಲಕ್ಷ್ಮೇಶ್ವರ ಪೊಲೀಸರಿಗೆ ಮನವಿ. ಪಟ್ಟಣದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮರೀಚಿಕೆಯಾಗಿವೆ. ಇದರಿಂದ ಆಕ್ರೋಶಗೊಂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಲಕ್ಷ್ಮೇಶ್ವರ ತಾಲೂಕಾ ಘಟಕದ ವತಿಯಿಂದ ಪುರಸಭೆ ಆಡಳಿತ ಪಕ್ಷದ ಸದಸ್ಯರು ಸುಮಾರು 2 ತಿಂಗಳಿಂದ ಕಾಣೆಯಾಗಿರುತ್ತಾರೆ. ಆ ಸದಸ್ಯರನ್ನು ಹುಡುಕಿಕೊಡಿ ಎಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ನಾಗರಾಜ್ ಮಾಡಳಿ, ಪಿಎಸ್ಐ ಈರಪ್ಪ ರೀತಿ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ತಾಲೂಕಾ ಘಟಕದ ಅಧ್ಯಕ್ಷ ಮಹೇಶ್ ಕಲಗಟ್ಟಿಗೆ ಮಾತನಾಡಿದರು. ವೀರೇಶ್ ಕುಗ್ಗರಿ, ಭೀಮಧ್ವನಿ ನ್ಯೂಸ್ 7. ಅದರಿಂದ ನೀರಿಂದು ಸಮಸ್ಯೆ ಆಗೈತಿ ಊರೊಳಗೆ. ಆಮೇಲೆ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯುವುದು. ಆಮೇಲೆ ಈಗ ಮುಖ್ಯಾಧಿಕಾರಿಗಳ ಏನಾದರೂ ಮಾಡ್ಬೇಕಂದ್ರೆ ಪುರಸಭೆಯ ಬಾಡಿ ಕಮಿಟಿ ಇದ್ದಾಗ ಮಾತ್ರ ಅವರಿಗೆ ಮಾಡಕ್ ಅಧಿಕಾರ ಇದೆ. ಆಡಳಿತ ಪಕ್ಷದ ಪುರಸಭೆಯರು 2 ತಿಂಗಳಾಯ್ತು ಕಾಣಿಯಾಗಿ, ಇವತ್ತು ಪತ್ತೆ ಇಲ್ಲ. ದಯಾಳುಗಳ ತಾವು ಅವ್ರನ್ನ ಹುಡುಕಿ ಕೊಡ್ಬೇಕು. 2 ತಿಂಗಳು 4 ದಿನದೊಳಗೆ ಅವ್ರನ್ನ ಹುಡುಕಿ ಕೊಡ್ಬೇಕು. 4 ದಿನದೊಳಗೆ ಹುಡುಕಿ ಕೊಡ್ಲಿಲ್ಲ ಅಂದ್ರೆ ಪುರಸಭೆಯ ಮುಂದೆ 4ನೇ ದಿನಕ್ಕೆ ನಾವೇ ತೀರ್ಮಾನ ಮಾಡಿ ಅವ್ರೇನೋ ಆಡಳಿತ ನಿರ್ವಹಿಸುವಲ್ಲಿ ವಿಫಲರಾಗಿ ನೈತಿಕ ಹೊಣೆ ಹೊತ್ತು ಆತ್ಮಹತ್ಯೆ ಮಾಡ್ಕೊಂಡಾರ ಅಂತೇಳಿ ತೀರ್ಮಾನಿಸಿ ಅವರ ಶ್ರಾದ್ದ ಕಾರ್ಯಗಳನ್ನು ಸ್ವತಃ ರಕ್ಷಣಾ ವೇದಿಕೆಯ ಖರ್ಚಿಂದ 4ನೇ ದಿನಕ್ಕೆ ಮುನ್ಸಿಪಾಲಿಟಿ ಮುಂದೆ ಮಾಡ್ತೇವೆ. ಇವತ್ತು 2 ತಿಂಗಳಿಂದ ಪುರಸಭೆಯೊಳಗ ಸದಸ್ಯರು ಕಾಳೆಗೆ 2 ತಿಂಗಳಿಂದ ಪುರಸಭೆಯೊಳಗ ಸದಸ್ಯರು ಇಲ್ಲ. ಅದರಿಂದ ನೀರಿಂದು ಸಮಸ್ಯೆ ಆಗೈತಿ ಊರೊಳಗೆ. ಆಮೇಲೆ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯುವುದು. ಆಮೇಲೆ ಈಗ ಮುಖ್ಯಾಧಿಕಾರಿಗಳ ಏನಾದರೂ ಮಾಡ್ಬೇಕಂದ್ರೆ ಪುರಸಭೆಯ ಬಾಡಿ ಕಮಿಟಿ ಇದ್ದಾಗ ಮಾತ್ರ ಅವರಿಗೆ ಮಾಡಕ್ ಅಧಿಕಾರ ಇದೆ. ಆಡಳಿತ ಪಕ್ಷದ ಪುರಸಭೆಯರು